ದಕ್ಷಿಣಾಮೂರ್ತಿ ದೇವಸ್ಥಾನ. ವಿದ್ಯೆ ಬುದ್ಧಿಗೆಲ್ಲ ಮೂಲ ಈ ದಕ್ಷಿಣಾಮೂರ್ತಿಯ ಅಪರೂಪದ ದೇವಸ್ಥಾನದ ಕಥೆ ಇದು. ದಕ್ಷಿಣ ಅಂದರೆ ಪರಿಣಿತಿ ಅಂದರೆ ಎಕ್ಸ್ಪರ್ಟ್ ಎಂಬ ಅರ್ಥವಿದೆ. ಮೂರ್ತಿ ಎಂದರೆ ನಿರಾಕಾರ ಎಂಬ ಅರ್ಥವಿದೆ. ದಕ್ಷಿಣಾಮೂರ್ತಿ ಎಂದರೆ ಪರಿಣಿತಿ ನಿರಾಕಾರ ಎಂದು ಅರ್ಥ ಕೊಡುತ್ತದೆ. ಭಾರತದಲ್ಲಿ ಯಾವ ದೇವರ ದೇವಾಲಯವು ಕೂಡ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಇರುವುದಿಲ್ಲ. ದಕ್ಷಿಣಕ್ಕೆ ಇರುವ ದಕ್ಷಿಣಾಮೂರ್ತಿ ದೇವಾಲಯದ ಇತಿಹಾಸ ಇಲ್ಲಿದೆ. ಭಾರತದಲ್ಲಿ ಯಾವ ದೇವರು ಕೂಡ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಇರುವುದಿಲ್ಲ. ಮೃತ್ಯು ದೇವತೆ ಯಮನ ಹೊರತುಪಡಿಸಿ ದಕ್ಷಿಣಕ್ಕೆ ಮುಖ ಮಾಡಿಕೊಂಡಿರುವ ದೇವರು ಅಂದರೆ ಈ ದಕ್ಷಿಣಾಮೂರ್ತಿ ಮಾತ್ರ. ಈ ದಕ್ಷಿಣಾಮೂರ್ತಿ ದೇವರನ್ನು ಎಲ್ಲ ಗೋತ್ರಗಳಿಗೂ ಆದಿಗುರು ಎಂದೇ ಕರೆಯಲಾಗುತ್ತದೆ. ಜಗತ್ತಿನ ಮೊದಲ ಗುರು ಅಂದರೆ ಅದು ದಕ್ಷಿಣಾಮೂರ್ತಿಯೇ. ಈ ದೇವಾಲಯದಲ್ಲಿ ದಕ್ಷಿಣಾಮೂರ್ತಿ ಒಂದು ಕೈಯಲ್ಲಿ ಚಿನ್ಮುದ್ರೆಯ ಆಕಾರವಿದ್ದರೆ ಮತ್ತೊಂದು ಕೈಯಲ್ಲಿ ಪುಸ್ತಕವನ್ನು ಹಿಡಿದುಕೊಂಡಿರುವ ಮೂರ್ತಿ ಈ ದೇವಾಲಯದಲ್ಲಿದೆ. ಈ ದೇವಾಲಯದ ಹಿನ್ನೆಲೆಯನ್ನು ಗಮನಿಸಿದಾಗ ಅನೇಕ ಪೌರಾಣಿಕ ಕಥೆಗಳು ಗರಿಗೆದರಿಕೊಳ್ಳುತ್ತವೆ. ಏನು ಆ ಪೌರಾಣಿಕ ಕಥೆ? ಒಂದು ಬಾರಿ ಋಷಭದೇವನಿಗೆ ಅಹಂಕಾರ ಬಂದು ಬಿಡುತ್ತದೆ. ನಾನು ಜಗತ್ತಿಗೆ ಮಹಾಶಕ್ತಿಯಾದ ಶಿವನನ್ನೇ ಹೊತ್ತುಕೊಂಡು ತಿರುಗುತ್ತಿದ್ದೇನೆ, ನನ್ನ ಶಕ್ತಿಗೆ ಯಾರು ಸರಿಸಾಟಿಯಿಲ್ಲವೆಂಬ ಜಂಬದಲ್ಲಿ ತಿರುಗಲು ಆರಂಭಿಸುತ್ತಾನೆ. ಇದು ಪರಮೇಶ್ವರನಿಗೆ ಗೊತ್ತಾಗಿ ಹೋಗುತ್ತದೆ. ಆಗ ಒಂದು ದಿನ ಪರಮೇಶ್ವರ ತನ್ನ ಜಟೆಯ ಒಂದು ಕೂದಲ ಎಳೆಯನ್ನು ಋಷಭನ ಬೆನ್ನ ಮೇಲೆ ಇಡುತ್ತಾನೆ. ಅಷ್ಟೇ, ಆಮೇಲಾಗಿದ್ದು ಮಹಾಪವಾಡ. ಋಷಭನಿಗೆ ಒಂದೇ ಒಂದು ಹೆಜ್ಜೆಯನ್ನು ಮುಂದೆ ಎತ್ತಿಡಲು ಸಾಧ್ಯವಾಗಲಿಲ್ಲ. ಸಣ್ಣ ಕೂದಲ ಎಳೆಯ ಭಾರವನ್ನು ಋಷಭನಿಂದ ಎತ್ತಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ಭಗವಂತನಿಗೆ ಮತ್ತೆ ಮತ್ತೆ ಶರಣೆಂದ, ಸ್ವಾಮಿ, ನನ್ನಿಂದ ದೊಡ್ಡ ತಪ್ಪಾಗಿದೆ, ನನ್ನ ಅಹಂಕಾರದ ಬಗ್ಗೆ ಪಶ್ಚಾತ್ತಾಪವಿದೆ, ದಯವಿಟ್ಟು ನನ್ನನ್ನು ಮನ್ನಿಸು ದೇವ ಎಂದು ಪರಿಪರಿಯಾಗಿ ಬೇಡಿಕೊಂಡ. ಮಹಾಶಿವ ಋಷಭನನ್ನು ಸುಮ್ಮನೆ ಕ್ಷಮಿಸಲಿಲ್ಲ. ಆತನಿಗೆ ಆಧ್ಯಾತ್ಮದ ಅರಿವನ್ನು ಮೂಡಿಸಲು ಗುರುವಿನ ಅವತಾರವನ್ನೇ ತಾಳಿದ. ಅವನಿಗಾಗಿ ಜ್ಞಾನದ ಅರಿವಿನ ಬೋಧನೆ ಮಾಡಿದ. ಬಳಿಕ ಋಷಭ, ಇನ್ನು ಮುಂದೆ ನೀನು ಹೋಗಿ ಕಾವೇರಿಯಲ್ಲಿ ಸೇರಿಕೊ ಎಂದು ಆಶೀರ್ವಾದ ಮಾಡಿದ. ಕಾವೇರಿಯಲ್ಲಿ ಇನ್ನು ಮುಂದೆ ಗಂಗೆ ಯಮುನೆಯೂ ಕೂಡ ಹುಣ್ಣಿಮೆಯ ದಿನ ಬಂದು ಸೇರಿಕೊಳ್ಳಲಿದ್ದಾರೆ ಎಂದು ಕೂಡ ಹೇಳಿದ. ಅಂದಿನಿಂದ ಈ ಕಾವೇರಿ ನದಿಯ ತೀರ್ಥವನ್ನು ಋಷಭ ತೀರ್ಥ ಎಂದು ಕರೆಯಲಾಯಿತು. ದೇಶದಲ್ಲಿ ಹಲವಾರು ಕಡೆ ದಕ್ಷಿಣಾಮೂರ್ತಿ ದೇವಾಲಯಗಳಿವೆ. ತಮಿಳುನಾಡು, ಕರ್ನಾಟಕದ ಮಾಗಡಿ ರಸ್ತೆಯ ತಾವರೆಕೆರೆ ಮತ್ತು ಹೈದರಾಬಾದ್ನಲ್ಲೂ ಕೂಡ ದಕ್ಷಿಣಾಮೂರ್ತಿ ದೇವಾಲಯವಿದೆ. ವಿದ್ಯೆ ತಲೆಗೆ ಹತ್ತದಿರುವುದು, ವಿದ್ಯಾಭ್ಯಾಸದ ಬಗ್ಗೆ ಲಕ್ಷ್ಯ ಕಡಿಮೆ ಆಗುವುದು, ಇಂತಹ ಸಮಸ್ಯೆಗಳಿಗೆ ದಕ್ಷಿಣಾಮೂರ್ತಿಯ ದರ್ಶನವೇ ಪರಿಹಾರ ಎನ್ನುತ್ತವೆ ಶಾಸ್ತ್ರಗಳು. ತಮಿಳುನಾಡಿನಲ್ಲಿರುವ ದೇವಾಲಯದ ಮೂರ್ತಿಯನ್ನು ವನತೇಶ್ವರ ಎಂದು ಕರೆಯಲಾಗುತ್ತದೆ. ಇದು ತಮಿಳಿನ ವಲ್ಲಲಾರ್ ಶಬ್ದದ ಸಂಸ್ಕೃತ ರೂಪ. ಕಾವೇರಿ ತೀರದಲ್ಲಿ ನೆಲೆಸಿರುವ ಈ ಜ್ಞಾನ ಭಗವಂತನನ್ನು ಮೇಧಾ ದಕ್ಷಿಣಾಮೂರ್ತಿ ಎಂದು ಕರೆಯಲಾಗುತ್ತದೆ. ಮೇಧಾ ಅಂದರೆ ಮೇಧಾವಿ, ಜ್ಞಾನ, ವಿದ್ವತ್ ಎಂದು ಗುರುತಿಸಲಾಗುತ್ತದೆ. ದಕ್ಷಿಣಾಮೂರ್ತಿ ಎಂಬ ಹೆಸರು ಪ್ರಮುಖವಾಗಿ ಎರಡು ಅರ್ಥಗಳನ್ನು ಕೊಡುತ್ತದೆ. ದಕ್ಷಿಣಾಮೂರ್ತಿ ಅಂದರೆ ದಕ್ಷಿಣಕ್ಕೆ ಮುಖ ಮಾಡಿಕೊಂಡಿರುವ ದೇವರು ಎಂಬುದು ಒಂದು ಅರ್ಥ, ಅರಿವಿಗೆ ಗುರು ಎಂದು ಇನ್ನೊಂದು ಅರ್ಥ.
ಅರಿವಿಗೆ ಗುರುವಾಗಿರುವ ದಕ್ಷಿಣಾಮೂರ್ತಿಯ ಅತಿದೊಡ್ಡ ದೇವಾಲಯ ತಮಿಳುನಾಡಿನ ತಿರುವಾರೂರಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಮೇಲುದೊತ್ತರೈ ಎಂಬಲ್ಲಿ ಇದೆ. ಈ ದೇವಾಲಯವನ್ನು ವಲ್ಲಲಾರ್ ಕೊಯ್ಲಿ, ಮೇಧಾ ದಕ್ಷಿಣಾಮೂರ್ತಿ ಇಲ್ಲವೇ ಗುರು ಭಗವಾನ್ ಮಂದಿರ ಎಂದು ಕರೆಯುತ್ತಾರೆ. ಕಾವೇರಿ ನದಿಯ ಉತ್ತರ ದಿಕ್ಕಿನ ದಂಡೆಯಲ್ಲಿ ಈ ದೇವಾಲಯ ನಿರ್ಮಾಣವಾಗಿದೆ. ತಮಿಳುನಾಡಿಗೆ ಹೋಗಲು ಸಾಧ್ಯವಾಗದವರು ಬೆಂಗಳೂರಿನಲ್ಲಿ ಮಾಗಡಿ ರೋಡ್ ತಾವರೆಕೆರೆ ಬಳಿ ಚನ್ನೇನಹಳ್ಳಿ ಹತ್ತಿರವಿರುವ ಶ್ರೀ ಮೇಧಾ ದಕ್ಷಿಣಾಮೂರ್ತಿ ದೇವಾಲಯಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗಬಹುದು. ಧನ್ಯವಾದಗಳು ಸ್ನೇಹಿತರೆ.